ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಟೆಕ್ನಿಕಲ್ ಪ್ರಾಬ್ಲಮ್ ಹೆಸರಿನಲ್ಲಿ ನರೇಗಾ ಕೂಲಿ ಕಾರ್ಮಿಕರಿಗೆ ಅನ್ಯಾಯ. ದುಡಿದವರಿಗೆ ದುಡ್ಡಿಲ್ಲ, ಹಾಜರಿ ಇಲ್ಲ. ಎನ್ಎಂಎಂಎಸ್ ಆಪ್ ವೈಫಲ್ಯ, ಗೂಳವಾರ ಪಂಚಾಯಿತಿ ಮುಂದೆ ಕಾರ್ಮಿಕರ ಅಹವಾಲು. ಅಧಿಕಾರಿಗಳ ಬೇಜವಾಬ್ದಾರಿ ಉತ್ತರ. ಲಿಂಗಸಗೂರು ತಾಲೂಕಿನ ಗೋರೆಬಾಳು ಏಪ್ರಿಲ್ 16 ಶ್ರೀ ರಾಮ್ಜಿ ರಘುರಾಮ್ ಯೋಜನೆ ಬಡವರಿಗೆ ಉದ್ಯೋಗ ನೀಡುವ ಆಶಾಕಿರಣವಾಗಬೇಕಿತ್ತು. ಆದರೆ ಇಲ್ಲಿ ನ್ಯಾಷನಲ್ ಮೊಬೈಲ್ ಮಾನಿಟರಿಂಗ್ ಸಿಸ್ಟಮ್ ಆಪ್ ಕೂಲಿ ಕಾರ್ಮಿಕರ ಪಾಲಿಗೆ ನರಕವಾಗಿ ಪರಿಣಮಿಸಿದೆ. ಕೇಂದ್ರ ಸರ್ಕಾರದ ಹೊಸ ನಿಯಮದ ಪ್ರಕಾರ ನರೇಗಾ ಕೂಲಿ ಕಾರ್ಮಿಕರು ಕೆಲಸ ಮಾಡುವ ಸ್ಥಳದಲ್ಲಿ ದಿನಕ್ಕೆ 2 ಬಾರಿ ಜಿಪಿಎಸ್ ಸಹಿತ ಫೋಟೋ ತೆಗೆದು ಆನ್ಲೈನ್ ಮೂಲಕ ಹಾಜರಿ ಹಾಕಬೇಕು. ಹಾಜರಿ ಹಾಕಿದರೆ ಮಾತ್ರ ಆ ದಿನದ ಕೂಲಿ ಸಿಗುತ್ತದೆ. ಬಡವರ ಗೋಳಾಟ ಆಪ್ ಕೈ ಕೊಡುತ್ತಿದೆ. ಗೋರೆಬಾಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಹೇಳುವಂತೆ ಒಬ್ಬರ ಫೋಟೋ ತೆಗೆದು ಅಪ್ಲೋಡ್ ಮಾಡಿದರೆ ಪಕ್ಕದಲ್ಲಿ ನಿಂತ ಇನ್ನೊಬ್ಬರ ಫೋಟೋ ತೆಗೆಯಲು ಆಗೋದಿಲ್ಲ. ಆಪ್ ಕೆಲಸ ಮಾಡುತ್ತಿಲ್ಲ, ಸರ್ವರ್ ಪ್ರಾಬ್ಲಮ್, ನೆಟ್ವರ್ಕ್ ಇಲ್ಲ, ಫೋಟೋ ಕ್ಯಾಪ್ಚರ್ ಆಗ್ತಿಲ್ಲ ಎಂಬ ಸಂದೇಶ ಬರುತ್ತಿದೆ. ದುಡಿದರೂ ಕೂಲಿ ಇಲ್ಲ. ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೂ ಬಿಸಿಲಿನಲ್ಲಿ ದುಡಿದರೂ ಆಪ್ನಲ್ಲಿ ಫೋಟೋ ಹಾಜರಿ ಆಗದ ಕಾರಣ ಕೆಲಸಕ್ಕೆ ಗೈರು ಎಂದು ದಾಖಲಾಗುತ್ತಿದೆ. ಇದರಿಂದ ವಾರದ ಕೊನೆಗೆ ಖಾತೆಯಲ್ಲಿ ಕೂಲಿ ಹಣ ಜಮೆ ಆಗುತ್ತಿಲ್ಲ. ಅಧಿಕಾರಿಗಳ ಉಡಾಫೆಯ ಉತ್ತರ. ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಗ್ರಾಮ ಪಂಚಾಯಿತಿಗೆ ಬಂದರೆ ಪಿಡಿಒ ಕಾರ್ಯದರ್ಶಿಗಳು ನಮ್ಮ ಕೈಯಲ್ಲಿ ಏನೂ ಇಲ್ಲ ಸರ್, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ಎಂದು ಕೈಚೆಲ್ಲಿ ಕೂರುತ್ತಾರೆ. ಕೆಲಸ ಕೊಟ್ಟಿದ್ದೇವೆ, ಆದರೆ ಜಿಪಿಎಸ್ ಫೋಟೋ ಬರೆದಿದ್ದರೆ ನಾವೇನು ಮಾಡುವುದು ಎಂಬುದು ಅವರ ಉತ್ತರವಾಗಿದೆ. ಗೋರೆಬಾಳು ಗ್ರಾಮ ಪಂಚಾಯಿತಿ ಕಚೇರಿಯ ಮುಂದೆ ನೂರಾರು ಮಹಿಳಾ ಕಾರ್ಮಿಕರು ತಮ್ಮ ಕೈಯಲ್ಲಿದ್ದ ಗುದ್ದಲಿ ಬುಟ್ಟಿ ಪಕ್ಕಕ್ಕಿಟ್ಟು ನ್ಯಾಯಕ್ಕಾಗಿ ಕಾದು ಕುಳಿತಿದ್ದಾರೆ. ನಾವು ದುಡಿದಿದ್ದೇವೆ, ನಮ್ಮ ಬೆವರು ಸುರಿಸಿದ್ದೇವೆ, ಅದಕ್ಕೆ ಸಾಕ್ಷಿ ನಮ್ಮ ಫೋಟೋ ತೆಗೆದುಕೊಳ್ಳಿ, ಆದರೆ ನಿಮ್ಮ ಆಪ್ ಕೆಟ್ಟಿದ್ದರೆ ನಮ್ಮ ತಪ್ಪೇನು ಎಂದು ಕಣ್ಣೀರಿಡುತ್ತಾ ಪ್ರಶ್ನಿಸಿದ್ದಾರೆ ಒಬ್ಬ ವೃದ್ಧೆ ಅಜ್ಜಿಯೇ. ಆಪ್ ಕೆಟ್ಟಿ ಹೋದ ಪರಿಣಾಮ ಆರ್ಥಿಕ ಸಂಕಷ್ಟ. ದಿನಗೂಲಿಯನ್ನೇ ನಂಬಿ ಬದುಕುವ ಈ ಕುಟುಂಬಗಳಿಗೆ ವಾರಗಟ್ಟಲೆ ಕೂಲಿ ಸಿಗದಿದ್ದರೆ ಊಟಕ್ಕೆ ಪರದಾಡುವ ಸ್ಥಿತಿ ಬಂದಿದೆ. ಯೋಜನೆ ಮೇಲಿನ ವಿಶ್ವಾಸಕ್ಕೆ ಧಕ್ಕೆ. ತಾಂತ್ರಿಕ ಸಮಸ್ಯೆಯಿಂದಾಗಿ ಕೂಲಿ ಕಾರ್ಮಿಕರು ನರೇಗಾ ಕೆಲಸಕ್ಕೆ ಬರಲು ಹಿಂದೇಟು ಹಾಕುತ್ತಿದ್ದಾರೆ. ಇದು ಯೋಜನೆಯ ಮೂಲ ಉದ್ದೇಶವನ್ನು ಮಣ್ಣುಪಾಲು ಮಾಡುತ್ತಿದೆ. ಭ್ರಷ್ಟಾಚಾರಕ್ಕೆ ದಾರಿ. ಹಾಜರಿ ಆಗದಿದ್ದರೂ ಹೊಂದಾಣಿಕೆ ಮಾಡಿಕೊಂಡು ಹಣ ಪಡೆಯುವ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗುವ ಅಪಾಯವಿದೆ. ಕೂಲಿ ಕಾರ್ಮಿಕರ ಆಗ್ರಹಗಳು. ತಕ್ಷಣ ಪರಿಹಾರ. ತಾಂತ್ರಿಕ ದೋಷದಿಂದ ಹಾಜರಿಯಾಗದ ಎಲ್ಲಾ ದಿನಗಳ ಕೂಲಿಯನ್ನು ಮಾಸ್ಟರ್ ರೋಲ್ ಆಧಾರದ ಮೇಲೆ ತಕ್ಷಣ ಬಿಡುಗಡೆ ಮಾಡಬೇಕು. ಆಫ್ಲೈನ್ ವ್ಯವಸ್ಥೆ. ಎನ್ಎಂಎಂಎಸ್ ಆಪ್ ಸರಿಯಾಗಿ ಕೆಲಸ ಮಾಡುವವರೆಗೂ ಹಳೆಯ ಮಾಸ್ಟರ್ ರೋಲ್ ಪದ್ಧತಿ ಅಥವಾ ಎಸ್ಎಂಎಸ್ ಆಧಾರಿತ ಹಾಜರಾತಿಗೆ ಅವಕಾಶ ಕೊಡಬೇಕು. ಹೊಣೆಗಾರಿಕೆ ನಿಗದಿ. ತಾಂತ್ರಿಕ ಸಮಸ್ಯೆಯನ್ನು ಸರಿಪಡಿಸಲು ಪಿಡಿಒ, ಟಿಪಿಒ, ಸಿಇಒ ಮಟ್ಟದಲ್ಲಿ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಿಸಬೇಕು. ಟೆಕ್ನಿಕಲ್ ಪ್ರಾಬ್ಲಮ್ ಎಂಬ ಉತ್ತರವನ್ನು ಕ್ಷಮಿಸಲಾಗದು. ಜಾಗೃತಿ ಮತ್ತು ತರಬೇತಿ. ಕೂಲಿ ಕಾರ್ಮಿಕರಿಗೆ ಮತ್ತು ಮೇಡ್ಗಳಿಗೆ ಆಪ್ ಬಳಕೆ ಬಗ್ಗೆ ಸರಿಯಾದ ತರಬೇತಿ ನೀಡಬೇಕು. ನೆಟ್ವರ್ಕ್ ಇಲ್ಲದ ಕಡೆ ಆಫ್ಲೈನ್ ಫೋಟೋ ತೆಗೆದು ನಂತರ ಅಪ್ಲೋಡ್ ಮಾಡುವ ವ್ಯವಸ್ಥೆ ಕಲ್ಪಿಸಿಕೊಡಬೇಕು. ತಂತ್ರಜ್ಞಾನ ಎಂಬುದು ಮನುಷ್ಯನಿಗೆ ಸಹಾಯ ಮಾಡಲು ಇರಬೇಕು, ಆದರೆ ಬಡವರ ಹೊಟ್ಟೆ ಮೇಲೆ ಹೊಡೆಯೋದಕ್ಕಲ್ಲ. ಟೆಕ್ನಿಕಲ್ ಪ್ರಾಬ್ಲಮ್ ಎಂಬ ಒಂದೇ ಪದದ ಹಿಂದೆ ನೂರಾರು ಕುಟುಂಬಗಳ ಬದುಕು ಅತಂತ್ರವಾಗಿದೆ. ಜಿಲ್ಲಾಡಳಿತ ಮತ್ತು ಸರ್ಕಾರ ಕೂಡಲೇ ಎಚ್ಚೆತ್ತು ಈ ಡಿಜಿಟಲ್ ನಿರ್ಲಕ್ಷ್ಯಕ್ಕೆ ಕೊನೆ ಹಾಡಬೇಕು. ಇಲ್ಲದಿದ್ದರೆ ಗೋರೆಬಾಳುದಲ್ಲಿ ಆರಂಭವಾದ ಈ ಆಕ್ರೋಶ ನಾಳೆ ಜಿಲ್ಲೆಯಾದ್ಯಂತ ಹೋರಾಟದ ಕಿಚ್ಚು ಹಬ್ಬಿಸಲಿದೆ ಎಂದು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ವರದಿ ರಂಗಪ್ಪ ಬೋವಿ, ಲಿಂಗಸಗೂರು, ಕಲ್ಪತರು ನ್ಯೂಸ್. ನೀವು ಮತ್ತೆ ನಮ್ಮನ್ನ ಕಿರಿಕಿರಿ ಮಾಡ್ತೀರಿ. ಅದು ಕ್ಲಿಯರ್ ಆಗ್ಲಿ, ಕ್ಲಿಯರ್ ಆದ್ಮೇಲೆ ಮತ್ತೆ ಕೆಲಸ ಹಳೆ ವರ್ಕ್ ಅಂತ ಈಗ